ಸುರರಿಂದ ಅಮೃತವನ್ನು ರಕ್ಷಿಸಿ ದೇವತೆಗಳಿಗೆ ನೀಡಿದ್ದೆ ನಾನು. ಇದಾಗಿ ಕೆಲ ಕಾಲದ ಬಳಿಕ ಬ್ರಹ್ಮನ ಮಲವಿಸರ್ಜನಾ ಸಮಯದಲ್ಲಿ ಆತನ ಗುದದ್ವಾರದಿಂದ ದಂಭ ಎಂಬ ರಾಕ್ಷಸ ಜನಿಸುತ್ತಾನೆ. ಅಶ್ವತ್ಥಾಮ, ಈ ಕಲಿರಾಕ್ಷಸನು ಬ್ರಹ್ಮದೇವನ ಮೊಮ್ಮಗ. ಹುಟ್ಟುವಾಗಲೇ ಒಂದು ಕೈಯಲ್ಲಿ ನಾಲಿಗೆ ಹಾಗೂ ಇನ್ನೊಂದು ಕೈಯಲ್ಲಿ ಮರ್ಮಾಂಗವನ್ನು ಹಿಡಿದು ದುರ್ವಾಸನೆಯಿಂದ ಹುಟ್ಟಿದ್ದಾನೆ. ಕಲಿರಾಕ್ಷಸನ ಮಕ್ಕಳಾದ ಭಯ ಮತ್ತು ಮೃತ್ಯು ಅವನ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತೆ ಸಹಾಯ ಮಾಡುತ್ತಿದ್ದಾರೆ. ಮತ್ತು ಆತ ಲಂಕಾಧೀಶ ರಾವಣನ ಪುನರ್ಜನ್ಮಕ್ಕಾಗಿ ಕಾಯುತ್ತಿದ್ದಾನೆ. ಏಕೆಂದರೆ ರಾವಣನು ಅಸುರರ ರಕ್ಷಣೆ ಹಾಗೂ ದೇವತೆಗಳ ಮೇಲೆ ಹಗೆ ಸಾಧಿಸಲು ಬಯಸುವ ಓರ್ವ ಸಕಲ ಪಾಂಡಿತ್ಯ ತಿಳಿದಿರುವ ಬಹುಶಕ್ತಿಶಾಲಿಯಾದ ದಶ ದಿಕ್ಕಿನಲ್ಲೂ ಆಲೋಚಿಸುವ ಒಬ್ಬ ಅಸುರ. ಇನ್ನು ಕಲಿರಾಕ್ಷಸ ತನ್ನ ಅಸ್ತಿತ್ವವನ್ನು ಭೂಮಂಡಲದಲ್ಲಿ ಸ್ಥಾಪಿಸಲು ಕಾತುರದಿಂದ ನಿರೀಕ್ಷಿಸುತ್ತಿದ್ದಾನೆ. ಇದು ಸಾಧ್ಯವಾದರೆ ಆಗಸದಲ್ಲಿ ಸೂರ್ಯನು ಉದಯಿಸುವುದಿಲ್ಲ, ಸಸ್ಯ ಸಂಕುಲಗಳು ಉಳಿಯುವುದಿಲ್ಲ, ಮಂದಿರ ಮತ್ತು ದೇವಾಲಯಗಳ ಕುರುಹು ಕಾಣುವುದಿಲ್ಲ. ಉಳಿದಿರುವ ಅಲ್ಪ ಧರ್ಮವನ್ನು ಕೂಡ ಜನರು ಮರೆಯುತ್ತಾರೆ. ಜನರು ಒಬ್ಬರನ್ನೊಬ್ಬರು ಕೊಂದು ನರಮಾಂಸ ತಿಂದು ಬದುಕುತ್ತಾರೆ. ಭೂಮಾತೆಯು ನೀರನ್ನು ಕಾಣದೆ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಬರಿದಾಗುತ್ತಾಳೆ. ಎಲ್ಲಿ ನೋಡಿದರೂ ಕತ್ತಲು, ಭಯ, ಹಸಿವು ಹಾಗೂ ಜನರ ಆಕ್ರಂದನ ಮುಗಿಲು ಮುಟ್ಟುತ್ತವೆ. ಪರಮಾತ್ಮ, ಈ ಘೋರವನ್ನು ತಡೆಯುವ ಮಾರ್ಗವಿದ್ದರೆ ಹೇಳಿ. ಇದನ್ನು ತಡೆಯಲೇಬೇಕು. ಕೇಳುವುದಕ್ಕೆ ಇಷ್ಟೊಂದು ಭಯಂಕರವಾಗಿದೆ. ಈ ರಾಕ್ಷಸ ಬ್ರಹ್ಮದೇವನ ಸೃಷ್ಟಿ. ಅವರಲ್ಲಿ ಪರಿಹಾರ ದೊರಕಬಹುದು ಅನಿಸುತ್ತಿದೆ. ಅಶ್ವತ್ಥಾಮ, ಇದು ಅಸಾಧ್ಯ. ಬ್ರಹ್ಮಲೋಕಕ್ಕೆ ನಾನು ಈ ಹಿಂದೆಯೇ ತೆರಳಿದ್ದೆ. ಬ್ರಹ್ಮದೇವನು ನಾನು ಅಲ್ಲಿಗೆ ಹೋದ ಉದ್ದೇಶವನ್ನು ಮುಂಚೆಯೇ ತಿಳಿದಿದ್ದನು. ನಾನು ಹೋದ ಕೂಡಲೇ ಆತ, ಹೇ ದೇವ, ಮಕ್ಕಳು ಎಷ್ಟೇ ಕೆಟ್ಟವರಾದರೂ ತಂದೆ ಆದವನು ಅವರ ಅಂತ್ಯವನ್ನು ಬಯಸುವುದಿಲ್ಲ. ನೀವು ಇಲ್ಲಿಗೆ ಬಂದ ಕಾರಣ ನನಗೆ ಅರ್ಥವಾಗಿದೆ. ಕಲಿರಾಕ್ಷಸನನ್ನು ಆರಂಭದಲ್ಲಿಯೇ ಅಂತ್ಯ ಮಾಡಿದ್ದರೆ ಇಂತಹ ಯಾವುದೇ ತೊಂದರೆ ಇರುತ್ತಲೇ ಇರಲಿಲ್ಲವಲ್ಲ? ಅಥವಾ ಆತನನ್ನು ಕಲಿಯುಗಕ್ಕೆ ಬಾರದಂತೆ ತಡೆದಿದ್ದರೂ ಸಹ ಇಂತಹ ಅನಾಹುತ ನಡೆಯುತ್ತಲೇ ಇರಲಿಲ್ಲ. ಅಶ್ವತ್ಥಾಮ, ಉದ್ದೇಶ ಇಲ್ಲದೆ ಯಾವ ಘಟನೆಗಳು ಸಂಭವಿಸುವುದಿಲ್ಲ. ತುಸು ತಾಳ್ಮೆಯಿಂದ ಆಲೋಚಿಸು. ಬಹು ಇಂದಿನ ದಿನಗಳಲ್ಲಿ ಭೂಮಿಯ ಮೇಲೆ ಕಲಿರಾಕ್ಷಸನ ಆಳ್ವಿಕೆ ಗುಲಗಂಜಿ ತೂಕದಷ್ಟು ಇರಲಿಲ್ಲ. ಆ ನನ್ನ ಕೃಷ್ಣನ ಜನ್ಮ ಕೊನೆಯಾಗುವುದನ್ನೇ ಕಾಯುತ್ತಿದ್ದ ಕಲಿಗೆ ಒಂದು ದಿನ ಸಂತೋಷದ ವಿಚಾರ. ಅದುವೇ ನನ್ನ ಅಂತ್ಯ. ಅದನ್ನು ಕೇಳಿ ಬಹು ಸಂತಸದಿಂದ ಈ ಭೂಮಿಯ ಮೇಲೆ ಕಾಲಿಡುತ್ತಾನೆ. ಆತ ಇಲ್ಲಿ ಕಾಲಿಡುತ್ತಿದ್ದಂತೆ ಅಂದು ಗೋಮಾತೆಯು ಮೊದಲ ಬಾರಿಗೆ ಕಣ್ಣೀರಿಡುತ್ತಾಳೆ. ಏಕೆಂದರೆ ಮುಂದೆ ನಡೆಯುವ ಅನಾಹುತ ಆ ಗೋಮಾತೆಗೆ ಮೊದಲೇ ಅರಿವಿಗೆ ಬಂದಿತ್ತು. ಮತ್ತು ಅಂದು ಆ ಗೋಮಾತೆಯನ್ನು ನೋಡಿ ನಗುತ್ತ ಕೇಕೆ ಹಾಕಿ ಕುಣಿಯುತ್ತಾ ರಾಜ ಪರೀಕ್ಷಿತ ಪ್ರತಿದಿನ ನಡೆದು ಹಾದು ಹೋಗುವ ದಾರಿಯಲ್ಲಿ ಅಳುವಂತೆ ನಟಿಸುತ್ತಾ ಕುಳಿತಿದ್ದನು. ಆಗ ಪರೀಕ್ಷಿತನು, ಯಾರು ನೀನು? ಏಕೆ ಹೇಳುತ್ತಿರುವೆ? ಇಷ್ಟೊಂದು ಭಯಂಕರವಾಗಿ ಕಾಣುತ್ತಿರುವೆ. ಓ, ಅಸುರನೋ? ಏನಿದು ಕೆಟ್ಟ ವಾಸನೆ? ಹಾ, ಇಲ್ಲಿಂದ ದೂರ ತೆರಳು. ರಾಜ, ನಾನು ಕಲಿ. ಮುಂದಿನ ದಿನಗಳಲ್ಲಿ ನನ್ನ ಯುಗದ ಆರಂಭವಾಗಬೇಕಿದೆ. ಇದು ಬ್ರಹ್ಮಲಿಖಿತ. ನನಗೆ ಆಳ್ವಿಕೆ ನಡೆಸಲು ಎಲ್ಲಿಯೂ ಸ್ಥಳವಿಲ್ಲ. ಎಲ್ಲೆಡೆ ದಾನ ಧರ್ಮ, ಸಹಾಯ ಸದ್ಗುಣ, ಸದ್ಬುದ್ಧಿಯಿಂದ ಕೂಡಿದೆ. ಎಲ್ಲಿ ನೋಡಿದರೂ ಧರ್ಮದ ಭೂಮಿ. ಇದು ಸಾಧ್ಯವಿಲ್ಲ ಕಲಿ. ಇದು ನನ್ನ ಸ್ಥಳ.
ಇಲ್ಲಿ ಅಧರ್ಮ ಮತ್ತು ಅನ್ಯಾಯಕ್ಕೆ ಸ್ಥಳವಿಲ್ಲ. ನೀನು ಇಲ್ಲಿ ಎಲ್ಲಿಯೂ ನೆಲೆಸಬೇಡ. ತೆರಳು ಇಲ್ಲಿಂದ.